ಚರಂಡಿ ಹೂಳು ತೆರವಿಗೆ ನಿರ್ಲಕ್ಷ್ಯ, ರೋಗಭೀತಿಯಲ್ಲಿ ದೊಡ್ಡಿವಾರಪಲ್ಲಿ ಗ್ರಾಮಸ್ಥರು. ತಾಲೂಕಿನ ನಾರೇಮದ್ದೇಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡೆ ವಾರಪಲ್ಲಿ ಗ್ರಾಮದಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮದ ಚರಂಡಿಗಳಲ್ಲಿನ ಹೂಳು ತೆಗೆದು ಸುಮಾರು 1 ತಿಂಗಳು ಕಳೆದರೂ ಅದನ್ನು ಅಲ್ಲಿಂದ ವಿಲೇವಾರಿ ಮಾಡದೆ ರಸ್ತೆಯಲ್ಲೇ ಬಿಡಲಾಗಿದೆ. ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲಿ ರಾಶಿ ಹಾಕಲಾಗಿರುವ ಈ ಕೊಳಚೆ ಹೂಳನ್ನು ಕೋಳಿಗಳು ಮತ್ತು ಬೀದಿ ನಾಯಿಗಳು ಕೆದಕುತ್ತಿದ್ದು, ಇದರಿಂದ ಹೂಳು ಮತ್ತೆ ಚರಂಡಿಗೆ ಬೀಳುತ್ತಿದೆ. ಇದರಿಂದ ಸರ್ಕಾರಿ ಹಣ ಮತ್ತು ಕಾರ್ಮಿಕರ ಶ್ರಮ ಎರಡೂ ವ್ಯರ್ಥವಾಗುತ್ತಿದೆ. ಅಲ್ಲದೆ ರಸ್ತೆಯ ಮೇಲೆ ಹರಡಿಕೊಂಡಿರುವ ಕೊಳಚೆಯಿಂದಾಗಿ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಒಂದೆಡೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಚೇರಿಯಲ್ಲೇ ಇರುವುದಿಲ್ಲ ಎಂಬ ಆರೋಪಗಳ ಬೆನ್ನಲ್ಲೇ ಇತ್ತ ಹೂಳು ತೆರವಿನ ಹೆಸರಿನಲ್ಲಿ ಖರ್ಚು ಮಾಡುತ್ತಿರುವ ಅನುದಾನ ಕೂಡ ವ್ಯರ್ಥವಾಗುತ್ತಿದೆ. ಗ್ರಾಮದ ಅಭಿವೃದ್ಧಿಗಾಗಿ ಬರುವ ಸಾರ್ವಜನಿಕರ ತೆರಿಗೆ ಹಣ ಹಾಗೂ ಆಹಾರಕ್ಕಾಗಿ ಹೋಗುವ ಅನುದಾನಗಳು ಇಂತಹ ಬೇಜವಾಬ್ದಾರಿ ಕೆಲಸಗಳಿಂದಾಗಿ ವ್ಯರ್ಥವಾಗುತ್ತಿವೆ ಎಂದು ಸ್ಥಳೀಯರು ದೂರಿದ್ದಾರೆ. ಅಮಾನತ್ತಿಗೆ ಆಗ್ರಹ. ಚರಂಡಿ ಸ್ವಚ್ಛಗೊಳಿಸಿ ತಿಂಗಳು ಕಳೆದರೂ ಹೂಳು ವಿಲೇವಾರಿ ಮಾಡದ PDO ಮತ್ತು ಸಂಬಂಧಪಟ್ಟ ಸಿಬ್ಬಂದಿಗಳ ಮೇಲೆ ಜಿಲ್ಲಾ ಪಂಚಾಯತ್ CEO ಅವರು ಕಠಿಣ ಕ್ರಮ ಕೈಗೊಳ್ಳಬೇಕು. ಕರ್ತವ್ಯ ಲೋಪ ಎಸಗುತ್ತಿರುವ ಇಂತಹ ಅಧಿಕಾರಿಗಳನ್ನು ತಕ್ಷಣ ಅಮಾನತು ಮಾಡಬೇಕು ಎಂದು ದೊಡ್ಡಿವಾರಪಲ್ಲಿ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.